ಮತ್ತಿರಗಳ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ನಮ್ಮ ವಿಘ್ನ ನಿವಾರಕ ಆಗಿರುವಂಥ ಸೌತಡ್ಕ ಮಹಾಗಣಪತಿ ಕ್ಷೇತ್ರದಲ್ಲಿದ್ದೇನೆ ಸ್ನೇಹಿತರೆ. ಚಾನೆಲ್ನ ಹೆಸರು ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಅಂತ. ಮಾಣಿಕ್ಯ ಮಿತ್ರ ಅಂತ ಹೇಳಿದರೆ ನನ್ನ ಮಗಳ ಹೆಸರು, ಒಂದೇ ಹೆಸರು ಅದು. ಮಿತ್ರ ಅನ್ನೋದು ಒಂದು ಸರ್ನೇಮ್, ಇನ್ನೊಂದು ಹೆಸರು. ಅವಳ ಹುಟ್ಟುಹಬ್ಬ ಇವತ್ತು. ಹಾಗೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಬೈಕ್ ಸ್ಟಾರ್ಟ್ ಮಾಡಿ ಸೀದಾ ಕ್ಷೇತ್ರಕ್ಕೆ ಬಂದೆ ನಾನು. ಹಾಗೆಯೇ ಅವಳ ಜೀವನದಲ್ಲಿ ಬರುವಂಥ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ, ಅವರೊಂದು ಆಶೀರ್ವಾದ ಪಡ್ಕೊಳ್ಳುವಂತ ನಾನೊಬ್ಬನೇ ಬಂದಿದ್ದೇನೆ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇನ್ನು ಮುಂದೆ ಕೂಡ ಇರಲಿ ಸ್ನೇಹಿತರೆ. ಹಾಗೆಯೇ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗಲಿ, ನೀವು ಕೂಡ ಖುಷಿಯಿಂದ ಇರಿ, ನಿಮ್ಮ ಸಮಸ್ಯೆಗಳು ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗಲಿ ಅಂತ ಸೌತಡ್ಕ ಮಹಾಗಣಪತಿ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೇನೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಸೌತಡ್ಕ ಮಹಾಗಣಪತಿ ದೇವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಿದ್ಯಾರಂಭ ವಿವಾಹೇ ಚ ಪ್ರವೇಶ ನಿರ್ಗಮೇ ತದಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನತ್ವ ಸನ್ನಿಧ್ಯಾಯತೆ. ವಿಶೇಷವಾಗಿ ಇದು ಸೌತಡ್ಕ ಮಹಾಗಣಪತಿ ಕ್ಷೇತ್ರ. ನಾವು ಗಣಪತಿ ದೇವರನ್ನು ಪ್ರತಿ ಕ್ಷಣದಲ್ಲೂ ಆರಾಧನೆ ಮಾಡತಕ್ಕಂತಹ ಜನಾಂಗದವರು. ವಿಶೇಷವಾಗಿ ವಿದ್ಯಾರಂಭ ವಿವಾಹೇ ಚ, ಒಂದು ಮನೆಯಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ಪ್ರಾರಂಭ ಮಾಡಬೇಕು ಅಂತಾದರೆ ಮಹಾಗಣಪತಿ ದೇವರನ್ನು ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಒಂದು ಮನೆಯಲ್ಲಿ ಮಂಗಳ ಕಾರ್ಯ ನಡಿಬೇಕು ಅಂತಾದರೂ ಪ್ರಥಮವಾಗಿ ಮಹಾಗಣಪತಿ ದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ಅದೇ ರೀತಿ ಮೊದಲಿನ ಕಾಲದಲ್ಲಿ ರಾಜಾದಿರಾಜರೆಲ್ಲ ಯುದ್ಧಕ್ಕೆ ಹೊರಡಬೇಕು ಅಂತಾದರೆ ಪ್ರಥಮವಾಗಿ ಗಣಪತಿ ದೇವರನ್ನು ಪೂಜೆ ಮಾಡಿ ಗಣಪತಿ ದೇವರ ಅನುಗ್ರಹ ಪಡೆದುಕೊಂಡು ಮತ್ತೆ ಯುದ್ಧಕ್ಕೆ ಹೊರಡ್ತಾ ಇದ್ರು. ಪ್ರತಿಯೊಂದು ಕೆಲಸ ಕಾರ್ಯ ಮಾಡಬೇಕು ಅಂತಾದರೂ ಪ್ರಥಮವಾಗಿ ಗಣಪತಿ ದೇವರನ್ನು ನಾವು ಆರಾಧನೆ ಮಾಡ್ತೇವೆ. ವಿಶೇಷವಾಗಿ ಇದು ಸೌತಡ್ಕ ಮಹಾಗಣಪತಿ ಕ್ಷೇತ್ರ. ಸಾಮಾನ್ಯ ಒಂದು 12ನೇ ಶತಮಾನದಲ್ಲಿ ದನಗಳನ್ನು ಕಾಯ್ತಾ ಕಾಡಿನ ಮಧ್ಯೆ ಬರಬೇಕು ಅಂತಾದರೆ ಕಾಡಲ್ಲಿ ಅವರಿಗೆ ಸಿಕ್ಕಿರುವಂಥ ಗಣಪತಿ ಅವರು ಪೂಜೆ ಮಾಡ್ತಾಯಿದ್ರು. ಜೀವನಕ್ಕಾಗಿ ಬೆಳೀತಿದ್ದಂಥ ಸೌತೆಕಾಯಿ ದೇವರಿಗೆ ನೈವೇದ್ಯ ಮಾಡ್ತಾಯಿದ್ರು. ಅದಕ್ಕಾಗಿ ಸೌತಡ್ಕ ಅಂತ ಕ್ಷೇತ್ರಕ್ಕೆ ಹೆಸರು ಬಂತು. ಅವರು ಅದೇ ರೀತಿ ಪೂಜೆ ಮಾಡಿದ ಕಾರಣ ಗಣಪತಿಗೆ ಅದೇ ಪ್ರೀತಿ ಆಗಿತ್ತು. ಮುಂದಿನವರು ಬಂದು ಗುಡಿ ಕಟ್ಟಲಿಕ್ಕೆ ತುಂಬ ಸಾರಿ ಪ್ರಯತ್ನ ಮಾಡಿದರು, ಗುಡಿ ಕಟ್ಟಲಿ ಆಗಲಿಲ್ಲ ಅವರಿಂದ. ಗಣಪತಿ ಸ್ವಪ್ನದಲ್ಲಿ ಹೇಳಿದಂತೆ ನೀವು ಗುಡಿ ಕಟ್ಟೋದು ಬೇಡ, ಗುಡಿ ಕಟ್ಟುವಂಥ ಶಕ್ತಿ ನಿಮ್ಮಲ್ಲಿದ್ದರೆ ಅದರ ಶಿಖರ ಕಾಶಿ ವಿಶ್ವನಾಥನೇ ಕಾಣುವಷ್ಟು ಎತ್ತರಕ್ಕೆ ಕಟ್ಟಬೇಕು, ಅದು ಒಂದೇ ದಿನದಲ್ಲೇ ಕಟ್ಟಿ ಮುಗಿಸ್ಬೇಕು ಅಂತಲೇ ಅಪ್ಪಣೆ ಮಾಡಿದರು. ಅಂದರೆ ಗಣಪತಿಯ ಗುಡಿ ಗೋಪುರ ಯಾವುದು ಬೇಡ, ಅವರಿಗೆ ಈ ರೀತಿಯಾಗಿ ಒಂದು ದಿನದಲ್ಲಿ ಕಟ್ಟುವಂಥ ಶಕ್ತಿ ಯಾರಿಗಿಲ್ಲ. ಅಂದರೆ ಗಣಪತಿಗೆ ಬೇಕಾಗಿರುವಂಥ ಪ್ರಕೃತಿಯಲ್ಲೇ ಇರಬೇಕು, ಪ್ರಕೃತಿಯಲ್ಲಿರತಕ್ಕಂಥ ಪ್ರಾಣಿ ಪಕ್ಷಿಗಳೆಲ್ಲ ಗಣಪತಿ ಒಟ್ಟಿಗೆ ಬೇಕು ಅಂತೇಳಿ. ಅದಕ್ಕಾಗಿ ಇವತ್ತಿಗೂ ಬಯಲಲ್ಲೇ ನಿಂತಿರುವಂಥ ಗಣಪತಿ. ಗಂಟೆಗಳೆಲ್ಲ ಹರಕೆಗೊಳ್ತಾರೆ. ಕೆಲಸ ಆದಮೇಲೆ ಬಂದು ತಮ್ಮ ಗಂಟೆಯನ್ನು ದೇವರಿಗೆ ಒಪ್ಪಿಸಿ ತಮ್ಮ ಇಷ್ಟಾರ್ಥವನ್ನು ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾರೆ. ಇದರ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಮಾಘಶುದ್ಧ ಚೌತಿಗೆ ವಿಶೇಷವಾದಂತಹ ಮೂಡಪ್ಪ ಸೇವೆ ಅಂತೇಳಿ ನಡೀತಾ ಇದೆ. ಗಣಪತಿ ದೇವರಿಗೆ ಕಬ್ಬು ಭಾರಿ ವಿಶೇಷ. ಅದೇ ಆ ಕಾರಣದಿಂದಾಗಿ ಕಬ್ಬಿನಿಂದ ದೇವರಿಗೆ ಒಂದು ಆವರಣವನ್ನು ನಿರ್ಮಾಣ ಮಾಡಿಕೊಂಡು ಅದರೊಳಗಡೆ ಅಪ್ಪಕಜ್ಜಾಯದಿಂದ ಅಭಿಷೇಕವನ್ನು ಮಾಡಿಕೊಂಡು ಮಹಾರಂಗ ಪೂಜೆ ಅಂತೇಳಿ ಮಾಡುವಂತಹ ಒಂದು ಪದ್ಧತಿ ಇವತ್ತಿಗೂ ನಡೀತಾ ಇದೆ. ಅದೇ ರೀತಿ ಪ್ರತಿನಿತ್ಯ ನಡೆತಕ್ಕಂತಹ ಸೇವೆಗಳೆಲ್ಲ ದೇವರಿಗೆ ರಂಗಪೂಜೆ, ಅಪೂಪ ಸೇವೆ, ಪಂಚಾಮೃತಾಭಿಷೇಕ, ಮಹಾಪೂಜೆ ಇಂಥದ್ದರ ದಿನನಿತ್ಯ ನಡೆಯುವಂತಹ ಸೇವೆಗಳನ್ನು ತಮ್ಮ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಈ ಸೇವೆಗಳನ್ನೆಲ್ಲ ಮಾಡಿಸಿಕೊಂಡು ಹೋಗ್ತಾರೆ. ಮತ್ತು ಗಣಪತಿ ದೇವರು ಮಾತ್ರ ಅಲ್ಲ, ಜೊತೆಗೆ ಬೇರೆ ಬೇರೆ ದೇವರು ಕೂಡ ಇದ್ದಾರಲ್ಲ. ವಿಶೇಷವಾಗಿ ಗಣಪತಿಯ ಅಕ್ಕಪಕ್ಕದಲ್ಲಿ ಮಹಾವಿಷ್ಣು ದೇವರು, ಅದೇ ರೀತಿ ವೀರಭದ್ರ ಸ್ವಾಮಿ ದೇವರಿದ್ದಾರೆ. ವಿಶೇಷವಾಗಿ ಯಾವ ರೀತಿಯಾಗಿ ಇದು ಬಂತು ಅಂತ ಹೇಳಿದರೆ, ಮೊದಲ ಕಾಲದಲ್ಲೂ ಈ ಊರಲ್ಲಿ ಶಬರಾಯ ಕುಟುಂಬದವರು ಜಾಸ್ತಿ ವಾಸ ಮಾಡ್ತಾಯಿದ್ರು. ಈ ಶಬರಾಯ ಕುಟುಂಬದವರು ಆರಾಧನೆ ಮಾಡುವಂಥದ್ದು ಮಹಾವಿಷ್ಣುವನ್ನು. ಅದೇ ರೀತಿ ನೇಕಾರರು ಇಲ್ಲಿದ್ದರು, ಅವರು ಆರಾಧನೆ ಮಾಡುವಂಥ ವೀರಭದ್ರ ಸ್ವಾಮಿ. ಎರಡು ಮೂರ್ತಿಗಳು ಈ ರೀತಿಯಾಗಿ ಬಂದಿರಬಹುದು ಅಂತೇಳಿ ನಾವೊಂದು ಜ್ಯೋತಿಷ ಒಂದು ಅಭಿಪ್ರಾಯ. ಎಲ್ಲ ದೇವರು ಕೂಡ ಪಾಣಿಪೀಠದಲ್ಲಿ ಇರುವುದಲ್ಲ, ಒಂದೇ ಪಾಣಿಪೀಠದಲ್ಲಿ. ಆದರೆ ಸ್ವಲ್ಪ ಆ ಪಾಣಿಪೀಠಕ್ಕೆ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿಕೊಂಡು ಒಂದೇ ಪಾಣಿಪೀಠದಲ್ಲಿ ಇಟ್ಟಿರುತ್ತದೆ. ಈಗ ಮಳೆಗಾಲದಲ್ಲಿ ಕೂಡ ಎಷ್ಟು ಮಳೆ ಬಂದರೂ ಕೂಡ ದೀಪ ಏನು ನಂದು ಈ ಥರ ಹಾಗೇನಿಲ್ಲ, ಅದನ್ನು ನಾವು ನಿರ್ವಹಣೆ ಮಾಡುವ ರೀತಿಯಲ್ಲಿ ಇರುವಂಥದ್ದು. ವಿಪರೀತ ಗಾಳಿ ಬಂದರೆ ಒಂದೊಂದು ಸಾರಿ ಆರಿ ಹೋಗ್ತದೆ. ಅಥವಾ ಸರ್ವೇ ಸಾಮಾನ್ಯ ಒಳಗೆ ಯಾವ ರೀತಿಯ ಒಂದು ಬಂಧನ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ದೀಪ ಉರಿತಾ ಇರ್ತದೆ. ಮತ್ತು ಸುಬ್ರಹ್ಮಣ್ಯದಿಂದ ಎಷ್ಟು ದೂರ ಉಂಟು ಸರ್? ಸುಬ್ರಹ್ಮಣ್ಯದಿಂದ ಹೆಚ್ಚು ಕಡಿಮೆ ಒಂದು 45 ಕಿಲೋಮೀಟರ್ ದೂರದಲ್ಲಿದೆ. ಧರ್ಮಸ್ಥಳದಿಂದ ಹೆಚ್ಚು ಕಡಿಮೆ ಒಂದು 16 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರ ಮಧ್ಯದಲ್ಲಿ ಇದೆ. ಅಂದರೆ ಸೌತಡ್ಕ ಅಂತ ಹೇಳಿದ್ರೆ ಇಲ್ಲಿ ಸೌತೆಕಾಯಿಗಳು ಜಾಸ್ತಿ ಇವಾಗಲೂ ದೇವರಿಗೆ ನೈವೇದ್ಯಕ್ಕೆ ಬರ್ತಾ ಇದೆ. ಆದರೆ ಮೊದಲು ಸೌತೆಕಾಯಿ ಬೆಳೀತಾ ಇದ್ರು, ಅದಕ್ಕಾಗಿ ಸೌತಡ್ಕ ಅಂತ ಈ ಕ್ಷೇತ್ರಕ್ಕೆ ಬಂದಿರೋದು. ಒಂದೆಷ್ಟು ವರ್ಷಗಳಲ್ಲಿ ಇತಿಹಾಸ ಹೆಚ್ಚು ಕಡಿಮೆ ಒಂದು 12ನೇ ಶತಮಾನ ಗಣಪತಿ ಅಂತ ಹೇಳ್ತಾ ಇದ್ದಾರೆ.
ಇಲ್ಲಿ ಬೇರೆ ಸಾನ್ನಿಧ್ಯ ಏನಾದರೂ ಉಂಟಾ, ನಾಗನ ಸಾನ್ನಿಧ್ಯ ಈ ಥರ ಬೇರೆ ಬೇರೆ? ಇದಕ್ಕೆ ಸಂಬಂಧಪಟ್ಟಂತಹ ಒಂದು ನಾಗನ ಸಾನ್ನಿಧ್ಯ, ಮತ್ತೊಂದು ರಕ್ತೇಶ್ವರಿ, ಮತ್ತೊಂದು ದೈವ ಪಂಜುರ್ಲಿ ಅಂತೇಳಿ ದೈವ ಆರಾಧನೆ ಆಗ್ತಾ ಇದೆ. ವರ್ಷದಲ್ಲಿ ಎರಡು ಸಾರಿ ಮಾತ್ರ ಕೊಡುವಂಥದ್ದು. ಒಂದು ಮೇ ಪತ್ತನಾಜಿ ಅಂತೇಳಿ ಒಂದು ಊರಿನಲ್ಲಿ ಒಂದು ಪದ್ಧತಿ ಇದೆ, ಆ ಸಂದರ್ಭದಲ್ಲಿ. ಮತ್ತೊಂದು ದೀಪಾವಳಿ ಸಂದರ್ಭದಲ್ಲಿ ದೈವಗಳಿಗೆ ಸೇವೆಯನ್ನು ಕೊಡ್ತಾ ಇದ್ದೇವೆ. ಮತ್ತು ಗಣಪತಿ ದೇವರಿಗೆ ಇಲ್ಲಿ ಏನು ವಿಶೇಷ? ದಿನನಿತ್ಯ ವಿಶೇಷವಾಗಿ ನಡೆಯುವಂಥದ್ದು ಇಲ್ಲಿ ಪಂಚಗಜ್ಜೆಗೆ ವಿಶೇಷವಾದಂಥ ಬೇಡಿಕೆ ಇರುವಂಥದ್ದು. ಇದು ಮೊದಲಿಂದ ಬಂದಂಥದ್ದು. ಮೊದಲಿನವರೆಲ್ಲ ತಮ್ಮ ತಮ್ಮ ಮನೆಯಲ್ಲಿ ಮಾಡಿಕೊಂಡು ಬಂದು ಇಲ್ಲಿ ಆ ದೇವರಿಗೆ ಒಪ್ಪಿಸ್ತಾ ಇದ್ರು, ಸೇವೆಯನ್ನು ಕೊಡ್ತಾ ಇದ್ರು. ಅದೇ ರೀತಿ ಅಪೂಪ ಅಂತೇಳಿ ಅಪ್ಪ ಕಜ್ಜಾಯ ಗಣಪತಿಗೆ ವಿಶೇಷ, ಅದು ಪ್ರತಿನಿತ್ಯ ನಡೆಯುವಂತಹ ಸೇವೆ. ಇದು ವಿಶೇಷ. ಎಲ್ಲ ದೇವರು ಸಾಮಾನ್ಯ ಪ್ರಕೃತಿ ಪ್ರಿಯರೇ, ಪ್ರಕೃತಿಯನ್ನೇ ನಾವು ಆರಾಧನೆ ಮಾಡುವಂತಹ ನಾವು ಜನರು, ಪ್ರಕೃತಿಯನ್ನೇ ದೇವರು ಅಂತೇಳಿ ಆರಾಧನೆ ಮಾಡತಕ್ಕಂಥ ಜನರು. ಆ ಪ್ರಕೃತಿ ಮಧ್ಯದಲ್ಲಿ ಗಣಪತಿಯ ರೂಪದಲ್ಲಿ ನಾವು ಪ್ರಕೃತಿಯನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಕ್ಷೇತ್ರಕ್ಕೆ ಬಂದ ತಕ್ಷಣ ಇಲ್ಲಿ ಎದುರುಗಡೆ ಸೇವಾ ವಿಭಾಗ ಉಂಟು. ಸುತ್ತಲೂ ನಾವು ಗಂಟೆಗಳನ್ನು ಕೂಡ ನೋಡ್ಬೋದು. ಹಾಗೆಯೇ ಕ್ಷೇತ್ರದಲ್ಲಿ ವಿಡಿಯೋ ಮಾಡ್ತಿರುವಂಥ ಸಂದರ್ಭದಲ್ಲಿ ಇವರು 3 ಜನ ಬಂದು ನೀವು ವ್ಲಾಗರ್ ಅಂತ ಕೇಳಿದರು. ತುಂಬ ಖುಷಿಯಾಯಿತು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹಾಗೂ ಯೂಟ್ಯೂಬಲ್ಲಿ ಫಾಲೋ ಮಾಡಿದರು, ಬಹಳ ಖುಷಿಯಾಯಿತು. ಧನ್ಯವಾದಗಳು ಸ್ನೇಹಿತರೆ.
ಹಾಗಾದರೆ ನಾವು ಇವತ್ತಿನ ವಿಡಿಯೋದಲ್ಲಿ ಸೌತಡ್ಕ ಶ್ರೀ ಮಹಾಗಣಪತಿ ದೇವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋ ಇರುತ್ತೆ, ಮತ್ತೆ ಭೇಟಿಯಾಗುವ. ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಿ, ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು. ಸೌತಡ್ಕ ದೇವಸ್ಥಾನದಲ್ಲಿ ಸಿಗುವಂಥ ಈ ಅವಲಕ್ಕಿ ಪ್ರಸಾದದ ಟೇಸ್ಟ್ ಉಂಟಲ್ವಾ, ಬೇರೆ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯವಿಲ್ಲ. ಆ ಒಂದು ಪರಿಮಳ, ಆ ಒಂದು ರುಚಿ, ವಾವ್, ಸೂಪರ್. ಸೌತಡ್ಕ ದೇವಸ್ಥಾನ ಈ ಅವಲಕ್ಕಿ ಪ್ರಸಾದಕ್ಕೆ ತುಂಬ ಫೇಮಸ್. ಒಮ್ಮೆ ಕ್ಷೇತ್ರಕ್ಕೆ ಭೇಟಿ ನೀಡಿ ಮನೆಗೆ ಹೋದ ನಂತರ, ಪ್ರಸಾದ ಖಾಲಿಯಾದ ನಂತರ ಪುನಃ ನೆನಪಾಗ್ತದೆ ಒಮ್ಮೆ ಸೌತಡ್ಕ ದೇವಸ್ಥಾನಕ್ಕೆ ಹೋಗುವ, ಪ್ರಸಾದ ತಗೊಂಡು ಬರುವ ಅಂತ. ಅಷ್ಟು ಟೇಸ್ಟ್ ಆಗಿರ್ತದೆ.